ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. SSLC ಪರೀಕ್ಷೆಯ ಫಲಿತಾಂಶ ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಕರು ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ಹೌದು, SSLC ಅನ್ನೋದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಒಂದು ಪ್ರಮುಖವಾದಂಥ ಘಟ್ಟ. ಹಾಗಾಗಿ ದಿನದ 24 ಗಂಟೆಯೂ ಪಾಠ ಮಾಡ್ತಿದ್ದಾರೆ ಶಿಕ್ಷಕರು. ಯಾದಗಿರಿಯ ಸುರಪುರ ತಾಲೂಕಿನ ಕಕ್ಕೇರದಲ್ಲಿ ನಡೆದಿರುವಂಥ ಘಟನೆ ಇದು. ಮುಚ್ಚದ ಶಾಲೆ, ಹಗಲು ರಾತ್ರಿ ಎನ್ನದೇ ಬೋಧನೆ, ಹೆಣ್ಣು ಮಕ್ಕಳಿಗೆ ಸಂಜೆ 6 ಗಂಟೆ ತನಕ ಪಾಠ. ಮಕ್ಕಳಿಗೆ ನಿದ್ದೆ ಬರೋವರೆಗೂ ಕೂಡ ಶಿಕ್ಷಕರು ಪಾಠ ಮಾಡ್ತಾನೇ ಇರ್ತಾರೆ. ಯಾಕಂದರೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಬಂದರೆ ಸರ್ಕಾರಿ ಶಾಲೆಗಳಲ್ಲಿ ಉಳ್ಕೊಳ್ತಾವೆ. ನೋಡಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ. ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಜಿಲ್ಲೆ ಯಾದಗಿರಿ. ಅಲ್ಲಿ ಫಲಿತಾಂಶ ಅಭಿವೃದ್ಧಿ ಆಗಲೇಬೇಕು. ಹಾಗಾಗಿ ಶಿಕ್ಷಣ ಇಲಾಖೆ ತನ್ನದೇ ಆದಂತಹ ಪ್ರಯತ್ನಕ್ಕೆ ಮುಂದಾಗಿದೆ. ನಿರಂತರವಾಗಿ ಪಾಠ ಪ್ರವಚನದಲ್ಲಿ ಗುರುಗಳಿದ್ದಾರೆ. ಬಸಯ್ಯ ಸ್ವಾಮಿಯವರು ಬಂದ ನಂತರ ನಮ್ಮ ಶಾಲೆಯ ಶೈಕ್ಷಣ ಮಟ್ಟ ಸುಧಾರಿಸಲ್ಪಟ್ಟಿದೆ. ಮುಚ್ಚದ ಶಾಲೆ ಒಂದು ವಿನೂತನ ಕಾರ್ಯಕ್ರಮ ಅಂದರೆ ಏನಪ್ಪ ಅಂದರೆ ರಾತ್ರಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಎಲ್ಲ ಶಿಕ್ಷಕರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಏನಪ್ಪ ಅಂದರೆ ಮಕ್ಕಳಿಗೆ ಏನಪ್ಪ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುತ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಕ್ಕೆರ ಪಾಲಕರ ಪರವಾಗಿ ಏನಪ್ಪ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂತಾರೆ ಇಲ್ಲಿ ಶಾಲೆ ಬಂದ್ಮೇಲೆ ನಾವು ಕ್ವಶನ್ ಪೇಪರ್ ಏನು ಬಿಡಿಸಿರಲ್ಲ, ಅವು ಶಾಲೆ ಕ್ಲಾಸ್ ಒಳಗೆ ಏನು ಹೇಳಿರಲ್ಲ ಅವೆಲ್ಲ ಹೇಳ್ತಾರೆ ರೀ. ಒಳ್ಳೆ ರಿವಿಷನ್ ಮಾಡ್ತಾರೆ ರೀ. ಯಾವ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟರಲ್ಲ ನಾಲ್ಕು ಅದ್ರೊಳಗೆ ಯಾವ ಬರಲ್ಲಪ್ಪ ನಮ್ಗೆ ಅವನ್ನ ಒಳ್ಳೆ ತಿಳಿಸಿ ಹೇಳ್ತಾರೆ. ಬರ್ಲಾರ್ದಾರಿಗೆ ಒಳ್ಳೆ ಎಷ್ಟು ಸಲ ಕೇಳೋಕ್ಕೆ ಹೇಳ್ತಾರೆ. ನೈಟ್ ಕ್ಲಾಸ್ನಾಗ ರೀ ಮತ್ತು ಅವನ್ನೇ ಒಳ್ಳೆ ಇಲ್ಲಿ ಕ್ಲಾಸ್ ಒಳಗೆ ಅರ್ಥ ಆಗಿಲ್ಲಪ್ಪ ಕ್ಲಾಸಲ್ಲಿ ಕೇಳಿದ್ರಿ